ಯುದ್ಧ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ಅದಕ್ಕೆ ಯಾವುದೇ ರೀತಿಯ ಅಣ್ಣ ತಮ್ಮ ಅಂತ ಬರೋದಿಲ್ಲ, ಅದಕ್ಕೆ ಯಾವುದೇ ರೀತಿಯ ಮಾನವೀಯತೆ ಇರೋದಿಲ್ಲ. ಅದನ್ನ ಯುದ್ಧ ಅಂತಲೇ ಕರೀತಾರೆ. ಯಾರೇ ಬಂದರೂ ಕೂಡ ಅದನ್ನು ಮುಗಿಸುವಂಥದ್ದು. ಸೊ ಆ ಯುದ್ಧದ ಅಖಾಡದಲ್ಲಿ ಯಡಿಯೂರಪ್ಪ ಅವರಿದ್ದಾರೆ. ಯಡಿಯೂರಪ್ಪನವರೇ, ಇವತ್ತು ತಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ, ಶ್ರೀರಾಮುಲು ಪಕ್ಷವನ್ನ ಮರ್ಜ್ ಮಾಡಿಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ. ಸೊ ಈ ಚುನಾವಣೆ ಗೆದ್ದ ಮೇಲೆ ರಾಜೀನಾಮೆ ಕೊಡ್ತಾರೆ, ಅದಕ್ಕಿಂತ ಮೊದಲೇ ಕೊಡ್ತಾರೆ? ಡೆಮಾಕ್ರಸಿನಲ್ಲಿ ಪದ್ಧತಿ ಇರುವಂಥದ್ದು, ಆ ಪಕ್ಷದಲ್ಲಿ ಒಂದು ಸ್ಥಾನಮಾನಗಳಿದ್ದರೆ ಚುನಾವಣೆ ಮುಗಿದ ಮೇಲೆ ಕೇಂದ್ರಕ್ಕೆ ಆಯ್ಕೆ ಹೋದ್ಮೇಲೆ ರಾಜೀನಾಮೆ ಕೊಡುವಂಥದ್ದು ನಡ್ಕೊಂಬಂದಿರುವಂಥ ಸತ್ಸಂಪ್ರದಾಯ. ಆ ಸಂಪ್ರದಾಯವನ್ನು ನಾನು ಪಾಲಿಸ್ತೇನೆ. ಶ್ರೀರಾಮುಲು ಪಾರ್ಟಿ ಯಾಕೆ ಮರ್ಜ್ ಮಾಡ್ಕೊಳ್ಳೋದು? ಕೆಜೆಪಿ ಮರ್ಜ್ ಮಾಡೋ ಕಾರಣ ಅಂತ ಹೇಳಿದ್ರೆ ಅವ್ರು ಇನ್ನೂ ಮರ್ಜ್ ಪ್ರೋಸೆಸ್ ಮುಗಿದಿರಲಿಲ್ಲ. ಅವರು MLA ಆಗಿ ಸ್ಪರ್ಧೆ ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗ್ತಾಯಿದ್ರು. ಅದಕ್ಕಾಗಿ ಅನಿವಾರ್ಯವಾಗಿ ಅವರು MLA ರಾಜೀನಾಮೆ ಕೊಟ್ಟು ಲೋಕಸಭೆಗೆ ನಿಂತರು. ಸೊ ಅವರನ್ನು ಸೇರಿಸ್ಕೋಬೇಕಂತ ಮೊದಲೇ ತೀರ್ಮಾನ ಮಾಡಿದ್ರಿ? ಕಳೆದ 2 ತಿಂಗಳಿಂದ ಚರ್ಚೆ ಆಗ್ತಿತ್ತು. ಅಂತಿಮವಾಗಿ ಒಪ್ಪಿಗೆಯನ್ನು ಪಡೆದು ಅವ್ರನ್ನ ತಗೊಂಡಿದ್ದೇವೆ. ಬಳ್ಳಾರಿ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಸೊ ಅವರು ಉಳಿದ ಶಾಸಕರು? ಈಗ ಪ್ರಶ್ನೆ ಇರುವಂಥದ್ದು ಶ್ರೀರಾಮುಲುದು. ಅವರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ, ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಇಲ್ಲ, ಒಂದಿಬ್ಬರು ಹೇಳಿದ್ದಾರೆ ನಾವು ಬಿಜೆಪಿಗೆ ಹೋಗೋದಿಲ್ಲ, ನಮ್ಮ ನಿಲುವು ಸ್ಪಷ್ಟ. ನಾನು ಅವಾಗ ಚರ್ಚೆನೇ ಮಾಡೋಕ್ಕೆ ಇಷ್ಟಪಡಲ್ಲ. ನಾವೀಗ ಮಾತಾಡ್ತಿರೋದು ಶ್ರೀರಾಮುಲು ಬಗ್ಗೆ. ಶ್ರೀರಾಮುಲು ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ನಮ್ಮ ಅಭ್ಯರ್ಥಿ ಆಗ್ತಾರೆ. ಅಂದರೆ ಒಂದು ಸೀಟ್ ಗೆಲ್ಲಕ್ಕೆ ಅಷ್ಟೇ ನೀವು ಬಳ್ಳಾರಿ ಗೆಲ್ಲಬೇಕು, ಪಕ್ಷ ಬೇಕಾಗಿಲ್ಲ. ಬಳ್ಳಾರಿ ಗೆಲ್ಲಬೇಕು, ಸುತ್ತಮುತ್ತ 4-6 ಕ್ಷೇತ್ರಗಳಿಗೆ ಅವರಿಂದ ನಮ್ಗೆ ಅನುಕೂಲ ಆಗಬೇಕು. ಅದಕ್ಕಾಗಿಯೇ BJPಗೆ ಬರಬೇಕು ಅಂತ ಕರೆದಿದ್ದು. ನಮ್ಮ ಆಮಂತ್ರಣಕ್ಕೆ ಗೌರವ ಕೊಟ್ಟು ಬಂದಿದ್ದಾರೆ, ನಮ್ಮ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ಅಂದರೆ ಯಡಿಯೂರಪ್ಪನವರು ಈಗ ನೀವು ನೇರವಾಗಿ ಅಖಾಡದಲ್ಲಿರೋದ್ರಿಂದ ಈ ಅಭಿವೃದ್ಧಿಯ ಚರ್ಚೆ ಇದೆಯಲ್ಲ, ಒಂದು ಕಡೆ ಗುಜರಾತ್ನ ಅಭಿವೃದ್ಧಿ ಮಾಡೋದು, ಮತ್ತೊಂದು ಕಡೆ ಯಡಿಯೂರಪ್ಪ ನಾನಿದ್ದಾಗ ಮಾಡಿದಂಥ ಅಭಿವೃದ್ಧಿಗಳು, ಇವತ್ತು ಸಿದ್ದರಾಮಯ್ಯ ಕೊಡಲಂತ ನಂದೊಂದು ಭಿನ್ನವಾದಂಥ ಅಭಿವೃದ್ಧಿ ಇದೆ, ಯಡಿಯೂರಪ್ಪನವರಿನ ಅಭಿವೃದ್ಧಿ. ಅದನ್ನು ಮುಕ್ತ ಚರ್ಚೆಗೆ, ಬಹಿರಂಗ ಚರ್ಚೆಗೆ ತಾವು ಸಿದ್ಧರಿದ್ದೀರಾ? ನೋಡಿ, ಈಗ ಬಹಿರಂಗ ಚರ್ಚೆ ಮಾಡುವಂಥ ಕಾಲ ಇದಲ್ಲ. ಅದೇ ಚುನಾವಣಾ ಅಖಾಡ ಬಹಿರಂಗ ಚರ್ಚೆ. ಒಂದು ನಿಮಿಷ. ಇವತ್ತು ಅವರವರ ಕ್ಷೇತ್ರದಲ್ಲಿ ಜನಮಾನಸದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಅವರ ಮನವರಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸದಲ್ಲಿ ನಾನು ತೊಡಗಿದ್ದೇನೆ, ಪ್ರವಾಸ ಮಾಡ್ತಾ ಇದ್ದೇನೆ, ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡ್ತಾ ಇದ್ದೇನೆ. ಈ ಸಮಯದಲ್ಲಿ ಅವಕಾಶಗಳು ಸಿಕ್ಕಾಗ ಎಲ್ಲವೂ ಚರ್ಚೆಗಳಾಗುತ್ತೆ. ಅವರೇನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅದಕ್ಕೆ ಪ್ರತಿಕ್ರಿಯೆ ನಾವೊಂದು ಆರೋಪ ಅಂತಲೂ ಅಲ್ಲ. ಅವರೇ ಕೆಲವು ಸಂಗತಿಗಳನ್ನು ಅವ್ರು ಹೇಳ್ತಾರೆ, ಕೆಲವು ಸಂಗತಿಗಳನ್ನು ನಾವು ಉತ್ತರ ಕೊಡಬೇಕಾಗುತ್ತೆ, ಮಾತನಾಡ್ತೇವೆ. ಬಹಿರಂಗ ಸವಾಲುಗೂ ರೆಡಿ ಇದೆ. ಸವಾಲು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಅವರೇ ರಾಜಕಾರಣದಲ್ಲಿ ಏನು ವೈರಿಗಳ ಪರಸ್ಪರ? ರಾಜಕಾರಣದಲ್ಲಿ ಅವರೇನಾದರೂ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವರು ಸ್ವತಂತ್ರರಿದ್ದಾರೆ. ವಾಸ್ತವಿಕ ಸತ್ಯ ಸಂಗತಿ ಹೇಳೋಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಅದು ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ, ಯಾವ ಸರಿ ಯಾವ ತಪ್ಪು ಅನ್ನೋಂಥದ್ದು. ಮಾಲೀಕರು ಜನ ತಾನೆ. ಈಗ ಯಡಿಯೂರಪ್ಪನವರು ಇದೇ ಶಿವಮೊಗ್ಗದಲ್ಲಿ ಅಭಿವೃದ್ಧಿ, ಇವತ್ತು ತಾವು ಹೇಳ್ತಿದ್ದಾರೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತ. ಸಿದ್ದರಾಮಯ್ಯ ಬಂದು ಏನು ಮಾತಾಡಿದ್ರು, ನೀವು ಯಾವ ರೀತಿ ಮಾತಾಡಿದ್ರಿ? ಅಭಿವೃದ್ಧಿ ಅವ್ರು ಮಾಡ್ಕೊಂಡಿದ್ದಾರೆ, ಯಡಿಯೂರಪ್ಪ ಈಶ್ವರಪ್ಪನವರು. ನೋಡಿ ಸ್ವಾಮಿ, ನಾನು ಇಷ್ಟೇ ಇಚ್ಛೆ ಪಡುವಂಥದ್ದು, ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ನಾವು ಉತ್ತರ ಕೊಡೋಕೆ ಹೋಗೋದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಮೊಗ್ಗ ತಾಲೂಕಲ್ಲಿ ಅಥವಾ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಯಾರ್ದಾರು ಮನೆಗೆ ಹೋಗಿ ಯಡಿಯೂರಪ್ಪನವರು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ನಮಗೆ ತೃಪ್ತಿ ಇದೆ, ಸಮಾಧಾನ ಇದೆ ಅಂತ 100ಕ್ಕೆ 90 ಜನ ಹೇಳ್ತಾರೆ. ಅದೇ ನನಗೆ ದೊಡ್ಡ ಶ್ರೀರಕ್ಷೆ. ಅದರ ಆಧಾರದ ಮೇಲೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ಶಿವಮೊಗ್ಗದ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ರೆಡಿ ಇದ್ದೀರಿ? ಎಲ್ಲರೂ ಮಾಡ್ತಾ ಇದ್ದಾರೆ ಇವರು ಚರ್ಚೆ. ಈಗಾಗಲೇ ಚರ್ಚೆ ಪ್ರಾರಂಭ ಆಗಿದೆ. ಮನೆಯಲ್ಲಿ ಯಡಿಯೂರಪ್ಪ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗಾಗಲೇ. ಸೊ ಬಂಗಾರಪ್ಪಗಾದಂಥ ಅನ್ಯಾಯವನ್ನ ಈ ಚುನಾವಣೆ ಮೂಲಕ ನಾವು ಸರಿಪಡಿಸ್ತೀವಿ ಅಂತ ಹೊರಟಿದ್ದಾರೆ ಮಧು ಬಂಗಾರಪ್ಪ ಅವರು. ಅದು ಹೇಳಕ್ಕೆ ಸರ್ವ ಸ್ವತಂತ್ರರಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ ಯಾವ ಸರಿ ಯಾವ ತಪ್ಪು ಅಂತ. ನಾನೇ ಅದ್ರ ಬಗ್ಗೆ ಟೀಕೆ ಮಾಡಕ್ಕೆ ಹೋಗಲಿ. ನನಗೆ ನೇರವಾಗಿ ಕೇಳ್ತದೆ, ನೀವು ಜೊತೆಗಿದ್ರೆ ಕುಮಾರ್ ಬಂಗಾರಪ್ಪ ನಿಮ್ಮ ಜೊತೆ ಕೈ ಜೋಡಿಸಿದಾರ? ಖಂಡಿತ ನಾನು ಯಾರ ಜೊತೆನೂ ಸಂಪರ್ಕದಲ್ಲಿಲ್ಲ. ಸೊ ಕುಮಾರ್ ಬಂಗಾರಪ್ಪ ನಿಮ್ಮ ಜೊತೆ ಕೈ ಜೋಡಿಸಿಲ್ಲ? ಯಾರ ಜೊತೆಗೂ ನಾನು ಸಂಪರ್ಕದಲ್ಲಿಲ್ಲ. ಮತ್ತೆ ಯಾರ ಜೊತೆ ಸಂಪರ್ಕದಲ್ಲಿದ್ದೀರಿ? ನಾನು ಯಾರ ಜೊತೆಗೂ ಸಂಪರ್ಕದಲ್ಲಿಲ್ಲ. ನಾನು ನನ್ನ ಪಕ್ಷದ ಕಾರ್ಯಕರ್ತರು, ನಮ್ಮ ಮುಖಂಡರ ಜೊತೆ ಸಂಪರ್ಕ ಮಾತ್ರನೇ ಹೊರತು ಬೇರೆ ಯಾವುದೇ ಪಕ್ಷದ ಜೊತೆಗೆ ನಾನು ಸಂಪರ್ಕವೂ ಇಟ್ಟಿಲ್ಲ, ಚರ್ಚೆನೂ ಮಾಡ್ತಾ ಇಲ್ಲ. ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ನಮ್ಮ ಇಂಟರ್ವ್ಯೂನಲ್ಲೇ, ನಮ್ಮ ಕಾಂಗ್ರೆಸ್ ನಾಯಕರು JDSಗೆ ಅನುಕೂಲ ಮಾಡಲಿಕ್ಕೆ ಗೀತಾ ಶಿವರಾಜ್ ಕುಮಾರ್ ತಂದಿದ್ದಾರೆ, ರಾಜ್ಕುಮಾರ್ ಕುಟುಂಬವನ್ನು ತಂದಿದ್ದಾರೆ. ಸೊ ಇದು JDSಗೆ ಅನುಕೂಲ ಮಾಡ್ತಾ ಇದ್ದಾರೆ, ನನ್ನ ಟಿಕೆಟ್ ತಪ್ಪಿದೆ. ಅವರು ಅದೇ ಪಕ್ಷದಲ್ಲಿರೋದ್ರಿಂದ ಅಲ್ಲೇನು ನಡೆಯುತ್ತೆ ಅನ್ನುವಂಥದ್ದನ್ನು ಅಥಾರಿಟೇಟಿವ್ ಆಗಿ ಹೇಳುವಂಥ ಸಾಮರ್ಥ್ಯ ಅವರಿಗಿದೆ. ಅವ್ರು ಹೇಳಿರೋದನ್ನು ಅಲ್ಗಳಿತಾ ಇಲ್ಲ. ಬಟ್ ಆ ಒಂದು ವಾತಾವರಣ ಸ್ಥಿತಿ JDSಗೆ ಅನುಕೂಲ ಮಾಡೋಕ್ಕೆ ಗೀತಾ ಶಿವರಾಜ್, ಆ ಬಗ್ಗೆ ಕಾಂಗ್ರೆಸ್ನವರು ಮಂಜುನಾಥ್ ಭಂಡಾರಿ ಆ ಮಾತನ್ನು ಹೇಳೋಕ್ಕೆ ಸಮರ್ಥವಾಗಿರುವಂಥವರು ಕಾಂಗ್ರೆಸ್ಸು JDSನ ಲೀಡರ್ಸ್ಗಳು. ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಒಂದು ವೇಳೆ ನಾನು ನೇರವಾಗಿ ಕೇಳ್ತೀನಿ, ಕುಮಾರ್ ಬಂಗಾರಪ್ಪ ಅವರಿಗೆ ಅತೃಪ್ತಿ ಇದೆ, ಕಾಂಗ್ರೆಸ್ನ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಹಿಂದೆ ಅದೇ ಕುಮಾರ್ ಬಂಗಾರಪ್ಪ ದಿವಂಗತ ಎಸ್ ಬಂಗಾರಪ್ಪನವರು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ರು, BJP ಬಂದಿದ್ರು. ಈಗ ಅಂಥದ್ದೇ ಒಂದು ರಾಜಕೀಯ ಬದಲಾವಣೆ ಆಗೋದಾದ್ರೆ ಕುಮಾರ್ ಬಂಗಾರಪ್ಪ BJPಗೆ ಬಂದರೆ ಅವ್ರು ಸಂಪರ್ಕ ಮಾಡಿದಾಗ ಆ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಇಲ್ಲದೆ ಏನಾಗುತ್ತೆ ಅಂದರೆ, ಒಬ್ಬ ದೊಡ್ಡ ನಾಯಕನ ಬಗ್ಗೆ, ಒಬ್ಬ ಮಾಜಿ ಸಚಿವ ಮುಖಂಡನ ಬಗ್ಗೆ ನಾನೇನಾದರೂ ಒಂದು ಶಬ್ದ ಹೇಳಿದ್ರೆ ಅವ್ರ ಮನಸ್ಸು ನೋವಾಗುವಂಥ ಸಂಗತಿ ಇರುತ್ತೆ.
ಅವ್ರು ನನ್ನ ಸಂಪರ್ಕ ಮಾಡಿದಾಗ ಆ ಥರ ವಾತಾವರಣ ಬಂದಾಗ ನೋಡೋಣ. ಈಗಂತೂ ಅವರು ಆ ರೀತಿ ಯಾವುದೇ ಸಂಪರ್ಕ ನನ್ನ ಜೊತೆಗಿಲ್ಲ. ನಾನು ಇದೆ ಅಂತ ಹೇಳ್ತಾ ಇಲ್ಲ, ರಾಜಕಾರಣ ಅಲ್ವಾ ಇದು? ಆ ರಾಜಕಾರಣದಲ್ಲಿ ವ್ಯತ್ಯಾಸಗಳಾಗಿ ಸಂಪರ್ಕಕ್ಕೆ ಬಂದ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ನಾವು ಅವರು ಮಾತಾಡುವಂಥ ಸಂದರ್ಭ ಬಂದರೆ ಖಂಡಿತ ಮಾತನಾಡೋಣ. ಸೊ ಇಲ್ಲಿವರೆಗೂ ಮಾತಾಡಲಿ ಕುಮಾರ್ ಬಂಗಾರಪ್ಪ? ಖಂಡಿತ ಮಾತಾಡಿ. ಅವ್ರು ನಿಮ್ಮ ಜೊತೆ ಮಾತಾಡಿದ? ಖಂಡಿತ ಇಲ್ಲ. ಸೊ ಅವರು ಒಂದು ಪ್ರಬಲ ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳಿದ್ರೆ ಅದು ಅವ್ರಿಗೆ ಸ್ವಾತಂತ್ರ್ಯ ಇದೆ. ಅವರೇ ನಾನ್ಯಾರು ಕ್ವಶನ್ ಮಾಡೋಕ್ಕೆ, ಅದು ಅವ್ರಿಗೆ ಬಿಟ್ಟಂಥದ್ದು. ಸೊ ಬಂಗಾರಪ್ಪನವರು ಬಿಜೆಪಿ ಬಂದಾಗ ಅವರೇ ನಾನೇ ಕಾಲಿಡದೆ ಹೋಗಬೇಡಿ ಬಿಜೆಪಿಗೆ ಹಾಳಾಗಿ ಹೋಗ್ತೀರಿ ಅಂತ ಹೇಳಿದೆ. ಇವತ್ತು ಅವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಅದೇ ಸ್ಥಿತಿ ಕುಮಾರಪ್ಪನಿಗೆ ಬಂದ್ರೆ ಅಂತ. ಬಂಗಾರಪ್ಪನವರು ಬಂದಿದ್ದರು, ಮಧು ಬಂಗಾರಪ್ಪನವರು ಬಂದಿದ್ದರು. ಮಧು ಬಂಗಾರಪ್ಪನವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದರು. ಎಲ್ಲವೂ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಮತ್ತಾಗಿದ್ರೆ ಈಗ ಯಡಿಯೂರಪ್ಪನವರ ದುಡ್ಡಿನ ಬಲದಿಂದ ನಾವು ನಾವಪ್ಪ ಸೋತ ಅಂತ ಹೇಳಿದ್ರು. ನಾನು ಹೇಳಿದ್ನಲ್ಲಿ ಇದು ಯಾವುದಕ್ಕೂ ನಾವು ಪ್ರತಿಕ್ರಿಯೆ ವ್ಯಕ್ತಪಡಿಸೋಕ್ಕೆ ಸಿದ್ಧ ಇಲ್ಲ ಈ ಸಮಯದಲ್ಲಿ. ಈಗೇನಿದ್ರು ಚುನಾವಣಾ ಕಣಕ್ಕೆ ಬಂದಿದ್ದೇವೆ, ಮತದಾರರು ಏನು ತೀರ್ಮಾನ ತಗೊಂತಾರೆ ಕಾದು ನೋಡೋಣ. ಸೊ ಶಿವಮೊಗ್ಗ ಅನ್ನುವಂಥದ್ದು ನಿಮ್ಮನ್ನ ಇಲ್ಲೇ ಮುರಿದು ಬೀಳುವ ಹಾಗೆ ಮಾಡುತ್ತಾ ಅಂತ ಈ ಚುನಾವಣೆ? ನೀವು ಹೊರಗಡೆ ಹೋಗದಿರೋಂಗೆ ಮಾಡುತ್ತಾ? ರಾಷ್ಟ್ರದ ರಾಜಕಾರಣಕ್ಕೆ ಹೋಗಿ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಸಮರ್ಥವಾಗಿ ಕೆಲಸ ಮಾಡೋಕ್ಕೆ ಇದು ಪ್ರೇರಣೆ ಸಿಗುತ್ತೆ, ಇದಕ್ಕೆ ಪೂರಕವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸೊ ಯಡಿಯೂರಪ್ಪನವರು ಈ ಸಲ ಒಂದು ವೇಳೆ ಲೋಕಸಭೆಗೆ ಈ ಜನ ನಿಮ್ಗೆ ಹೇಳೋದೇ ಆದರೆ ಕೈ ಹಿಡಿದ್ರೆ ಲೋಕಸಭೆಗೆ ಹೋದರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಲ್ಲ ನೀವು? ಖಂಡಿತ ಲೋಕಸಭೆಗೆ ಹೋದರೂ ಸಹ 24 ಗಂಟೆ ನನ್ನ ಚಿಂತನೆ ಕರ್ನಾಟಕ ರಾಜ್ಯದ ಬಗ್ಗೆನೇ ಇರುತ್ತೆ. ಕರ್ನಾಟಕ ರಾಜ್ಯಕ್ಕೆ ಏನೇನು ಸವಲತ್ತುಗಳು ಬೇಕಾಗಿದೆ ಪ್ರಧಾನಿಯವ್ರನ್ನ ಹಿಡಿದು ಉಳಿದಂಥ ಸಚಿವರನ್ನ ಹಿಡ್ಕೊಂಡು ಅದು ಏನು ಕೊರತೆಗಳಾಗಿದೆ ಅದೆಲ್ಲವನ್ನು ತುಂಬಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ. ನನ್ನ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ನನಗೆ. ನೀವು 2013 ವಿಧಾನಸಭಾ ಚುನಾವಣೆ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆ ತಾವು ನಿಲ್ತೀರಿ, ಲೋಕಸಭೆಯಲ್ಲಿ ಇರಲ್ಲ. ನೋಡೋಣ ಆ ಸಮಯದಲ್ಲಿ ಕಾಲ ಹೇಗೆ ಕೂಡು ಬರುತ್ತೆ, ಜನ ಏನು ತೀರ್ಮಾನ ತಗೊತಾರೆ, ಪಕ್ಷ ಏನು ತೀರ್ಮಾನ ತಗೊಳುತ್ತೆ, ಆ ಸೂಕ್ತವಾದ ನಿರ್ಧಾರನ ಆ ಸಮಯದಲ್ಲಿ ತಗೊಳ್ಳೋಣ. ಸೊ ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಈ ಸಂದರ್ಭಕ್ಕೆ ಬಂದಿರೋದ್ರಿಂದ ತಾವು ನಿರ್ಧಾರ ಮಾಡಿದ್ರಿ, ತಾವಾಗಿ ಇಲ್ಲಿಂದ ಹೊರಗೆ ಹೋಗ್ಬೇಕಂತ ಇಷ್ಟಪಟ್ಟವರಲ್ಲ? ಖಂಡಿತ ಇಲ್ಲ. ನಾನು ರಾಷ್ಟ್ರ ರಾಜಕಾರಣಕ್ಕಿಂತ ರಾಜ್ಯ ರಾಜಕಾರಣ ಇಷ್ಟಪಟ್ಟಂಥವನು. ನಮ್ಮ ನಾಯಕರೆಲ್ಲ ಅಪೇಕ್ಷೆ ಪಟ್ಟರು, ಅದಕ್ಕಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದೀನಿ. ಅದು ನನ್ನ ಗಮನ ಎಲ್ಲ ಪೂರ್ತಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಇರುತ್ತೆ. ನಿಮ್ಮ ವೆಲ್ ವಿಷರ್ಸ್ ಹೊರಗಿನವ್ರು ಹೇಳ್ತಾ ಇದ್ದಾರೆ, ನಾಟ್ ಫಾರ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್, ಹೊರಗಿನವ್ರು ಹೇಳ್ತಾರೆ ಯಡಿಯೂರಪ್ಪನವ್ರನ್ನ ಎಲ್ಲೋ ಒಂದ್ ಕಡೆ ತಂದ್ಬಿಟ್ಟು ಇಲ್ಲಿ ಬಲಿ ಹಾಕಿದ್ರು ಅನ್ನೋ ಅಂತ ಮಾತಿದೆ. ಖಂಡಿತ ಇಲ್ಲ. ಎಲ್ಲರೂ ಅವ್ರು ಇಲ್ಲೇ ಇರಬೇಕಾಗಿತ್ತು. ನಾನು ಕೇಳಿದಂಥ ಎಲ್ಲ ಮುಖಂಡರುಗಳು ಕೊಟ್ಟಿರುವಂಥ ಸಲಹೆ ನೀವು ಡೆಲ್ಲಿಗೆ ಹೋಗಬೇಕು, MP ಆಗಬೇಕು, ಅಲ್ಲಿ ಸರಿಯಾದಂಥ ಒಂದು ಜವಾಬ್ದಾರಿ ನಿರ್ವಹಿಸಬೇಕು ಅನ್ನುವಂಥದ್ದು ಎಲ್ಲರೂ ಸಲಹೆ. ಸೊ ಬಿಜೆಪಿ ರಾಷ್ಟ್ರೀಯ ನಾಯಕರು ಇಲ್ಲಿಯ ನಾಯಕರು ನಿಮ್ಮನ್ನ ತಂದು ನಿಲ್ಲಿಸಿ ನೋಡ್ಬೇಡ ಒಂದು ಪರಿಸ್ಥಿತಿ ಅಂತ ನಾವು ತೀರ್ಮಾನ ಮಾಡೋದು. ಯಡಿಯೂರಪ್ಪನವ್ರು ಬರಬೇಕು ಡೆಲ್ಲಿಗೆ ಲೋಕಸಭಾ ಸದಸ್ಯರಾಗಿ ಅಂತದ್ದು ಅಪೇಕ್ಷೆ ಪ್ರಾಮಾಣಿಕವಾಗಿ ರಾಷ್ಟ್ರೀಯ ನಾಯಕರ ಜೊತೆಗೂ ಇದೆ, ರಾಜ್ಯದ ನಾಯಕರಲ್ಲೂ ಇದೆ. ಮತ್ತೆ ಹಿಂದೆ ನೀವು CM ಸ್ಥಾನ ಕಳ್ಕೊಂಡಾಗ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಕೊಡ್ತಾ ಹೋಗಲಿಲ್ಲ ನೀವು? ನೋಡಿ, ಅದು ಹಿಂದಿನ ಕಥೆ ಆಯಿತು. ಈಗ ಲೋಕಸಭಾ ಚುನಾವಣೆ ಬಂದಿರಬೇಕಾದ್ರೆ ಅಭ್ಯರ್ಥಿ ಆಗಬೇಕು ಅಂದಿದ್ರೆ ಅಭ್ಯರ್ಥಿ ಆಗಿದ್ದೇನೆ, ನಿಂತಿದ್ದೇನೆ, ಸ್ಪರ್ಧೆ ಮಾಡಿದ್ದೇನೆ. ಒಂದು ವೇಳೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ತಾವು ಹೇಳೋ ಪ್ರಕಾರ ನಿರೀಕ್ಷಿತ ಸ್ಥಾನ ಬರದೆ ಹೋದ್ರೆ LK ಅಡ್ವಾಣಿ 160 ಕ್ಲಬ್ ಅನ್ನುವಂಥದ್ದು ಮಿತ್ರ ಪಕ್ಷಗಳನ್ನ ಸೇರಿಸ್ಕೊಂಡು LK ಅಡ್ವಾಣಿ ಈಗಲೂ ಕೂಡ ನನ್ನ ಹತ್ರ ಒಂದು ಶಕ್ತಿ ಇದೆ, ನಾನು ಈಗಲೂ ಕೂಡ ಪ್ರಬಲ ನಾಯಕ, ನಾನು ಪ್ರಧಾನಿ ಆಗ್ಲಿಕ್ಕೆ ನನ್ನ ಜೊತೆ ಬರುವಂತ ಬಹಳಷ್ಟು ಪಕ್ಷಗಳಿದಾವೆ ಅಂತ ಹೇಳಿದ್ರೆ ಅಡ್ವಾಣಿ ಅವರು ಕೂಡ ಪ್ರಧಾನಿ ಆಗ್ಬೋದಲ್ವಾ? ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈಗ ಜನ ತೀರ್ಮಾನ ಮಾಡಿರೋದು ನರೇಂದ್ರ ಮೋದಿ ಪ್ರಧಾನಿ. ಬಿಜೆಪಿ ತೀರ್ಮಾನ ಮಾಡಿರೋದು, ಬಿಜೆಪಿ ತೀರ್ಮಾನ ಮಾಡಿದೆ, ಜನ ತೀರ್ಮಾನ ಮಾಡಿದೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳು ತೀರ್ಮಾನ ಮಾಡಿದೆ. ನಿಶ್ಚಿತವಾಗಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗ್ತಾರೆ, ಬೇರೆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಡ್ವಾಣಿಗೆ ಏನ್ ಮಾಡ್ತಾರೆ? ಅದು ನರೇಂದ್ರ ಮೋದಿ ಅವರು ಕುಂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅವರೆಲ್ಲ ರಾಷ್ಟ್ರೀಯ ನಾಯಕರು, ಅವ್ರು ಕುಂತು ಚರ್ಚೆ ಮಾಡ್ತಾರೆ. ನಿಮ್ಮ ಸಲಹೆ ಏನಿಲ್ಲ? ನನ್ನ ಸಲಹೆ ಇಲ್ಲ, ದೊಡ್ಡವ್ರ ಬಗ್ಗೆ ನಾನು ಯಾವುದೇ ಸಲಹೆ ಕೊಡೋದಿಲ್ಲ. ಸೊ ಹಾಗಾದ್ರೆ ಈಗ ನೀವು ನರೇಂದ್ರ ಮೋದಿ ಅವರು ಬಂದಾಗ ಯಡಿಯೂರಪ್ಪ ಬೇಕು, ಅಡ್ವಾಣಿ ಇದ್ದಾಗ ಯಡಿಯೂರಪ್ಪ ಬೇಡ ಅಂತ ಆಗುತ್ತೆ. ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ನನಗೆ ಅದ್ವಾನಿ ಅವ್ರ ಬಗ್ಗೆನೂ ಗೌರವ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆನೂ ಗೌರವ ಇದೆ. ಈಗ ಪ್ರೊಜೆಕ್ಟ್ ಆಗ್ತಿರುವಂಥದ್ದು ನರೇಂದ್ರ ಮೋದಿ ಅವ್ರು ಪ್ರಧಾನಿ ಆಗಬೇಕು ಅಂತ ಅದ್ವಾನಿಯವ್ರ ಮನಸ್ಸಿನಲ್ಲೂ ಇದೆ, ನಮ್ಮೆಲ್ಲ ರಾಷ್ಟ್ರೀಯ ನಾಯಕರ ಮನಸ್ಸಿನಲ್ಲೂ ಇದೆ. ಅವ್ರೆಲ್ಲ ಒಂದು ಕಡೆ ಪ್ರಧಾನಿ ಆಗ್ಲಿಲ್ಲ ಅನ್ನುವಂಥ ನಿಮ್ಗೆ ಹಳಾಳಿ ಇಲ್ಲ? ಅಡ್ವಾಣಿ ಅವರು ವಾಜಪೇಯಿ ಆದ್ರೂ ಒಂದು ಕಣ್ಣಾಯ್ತು, ಇನ್ನೊಂದು ಕಣ್ಣಿಗೆ ಪ್ರಧಾನಿ ಅವಕಾಶ. ಈಗ ಅದೆಲ್ಲ ಕಾಲ ಮುಗಿದು ಈಗ ನರೇಂದ್ರ ಮೋದಿ ಪ್ರೊಜೆಕ್ಟ್ ಆಗಿದ್ದಾರಲ್ರಿ, ಈಗ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ದೇಶದ ಜನರ ಅಪೇಕ್ಷೆ. ಸೊ ನರೇಂದ್ರ ಮೋದಿ ಹೆಸರಲ್ಲೇ ಹೋಗ್ತಿರೋ ಹೊರತಾಗಿ ಬೇರೆ ಯಾವ ನಾಯಕರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು? ಈಗ ಸದ್ಯಕ್ಕಿರೋದು 1 ಪಾಯಿಂಟ್ ಪ್ರೋಗ್ರಾಮ್, ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡುವಂಥದ್ದು. ಆ ದಿಕ್ಕಿನಲ್ಲಿ ಹೊರಟಿದೆ, ಒಂದೇ ದಿಕ್ಕಿನಲ್ಲಿ. ಸೊ ಯಡಿಯೂರಪ್ಪನವರೇ, ಕೊನೆ ಪ್ರಶ್ನೆ. ಈಗ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಹೊರಗೆ ಹೋಗ್ತಾರೆ ಅನ್ನುವಂಥ ಮೆಸೇಜ್ ಹೋಗ್ತಾ ಇದೆ. ನೀವು ಲೋಕಸಭೆಗೆ ಹೋಗ್ತೀರಾ ಅಂತಂದ್ರೆ ಸಕ್ರಿಯವಾಗಿ ಅಲ್ಲಿರ್ಬೇಕಾಗುತ್ತೆ. ನೀವು ನಿರೀಕ್ಷೆ ಮಾಡುವಂಥ ಸರ್ಕಾರ ಬಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅಥವಾ ನಿಮ್ಮ ಪಕ್ಷದಲ್ಲಿ ಇಲ್ಲಿಯವರು ಪ್ರಬಲರಾಗ್ತಾರೆ, ಯಡಿಯೂರಪ್ಪನವರು ಹೊರಗೆ ಕಳಿಸ್ತಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಡ್ತೇನೆ. ನಾನು ಸಂಸತ್ ಸದಸ್ಯನಾಗಿ ಡೆಲ್ಲಿಗೆ ಹೋದ ಮೇಲೂ ಸಹ ನನ್ನ ಕರ್ನಾಟಕ ರಾಜ್ಯದ ಹಿತಕ್ಕೆ ಧಕ್ಕೆಯಾಗಿ ಬಿಡೋದಿಲ್ಲ. ಅದು ಕಾಫಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ಅನ್ನಾಥರೈಸ್ ಕಲ್ಟಿವೇಷನ್ ಮಾಡುವಂಥ ಬಗ್ರುಗುಂ ಸಾಗುವಳಿದಾರರ ಬಡವರ ಸಮಸ್ಯೆ ಇರ್ಬೋದು, ಇನ್ನೂ ಅನೇಕ ಜ್ವಲಂತ ಸಮಸ್ಯೆಗಳಿದೆ.
ಎಲ್ಲ ಸಮಸ್ಯೆಗೆ ಹಗಲು ರಾತ್ರಿ ನಾನು ಸ್ಪಂದಿಸ್ತೇನೆ, ಅವ್ರಿಗೆ ನ್ಯಾಯ ಒದಗಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಕೆಲಸ ಮಾಡಿ ಜನರಲ್ಲಿ ವಿಶ್ವಾಸ ಗಳಿಸಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಸೊ ಅನಂತಕುಮಾರ್ ಪರವಾಗಿ ಕ್ಯಾನ್ವಾಸ್ ಮಾಡೋದೇ ಅವರಿಗೆ ಹೋಗ್ತಾ ಇದ್ದೇನೆ ನಾನು, ಈಗಾಗಲೇ ಸಂಪರ್ಕ ಮಾಡ್ತಾ ಇದ್ದೇವೆ, ಹೋಗಿದ್ದೇವೆ ಅವ್ರ ಕ್ಷೇತ್ರದಲ್ಲಿ, ಮತ್ತೆ ಹೋಗ್ತಾ ಇದ್ದೇನೆ. ಸೊ ಅವರು ಬರ್ತಾರೆ ಶಿವಮೊಗ್ಗಕ್ಕೆ? ಹೌದೌದು, ಬಂದಿದ್ರು ಮೊನ್ನೆ. ಆಗಲೇ ರಾಜನಾಥ್ ಸಿಂಗ್ ಬಂದಾಗ ಅವರೇ ಬಂದು ಭಾಷಣ ಮಾಡಿದ್ರು, ಜೊತೆಗಿದ್ದರು. ಎಸ್, ಯಡಿಯೂರಪ್ಪನವರು ಇಷ್ಟೊತ್ತು ಈ ಯುದ್ಧದ ಅಖಾಡದಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ರಿ, ಮುಕ್ತವಾಗಿ ತಾವು ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ರಿ. ಬಹುತೇಕ ಈ ಚುನಾವಣೆ ಒಂದು ರೀತಿ ಯುದ್ಧ ಭೂಮಿ ಅಂತಾನೆ ಭಾವಿಸಲಾಗಿದೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಆ ರೀತಿಯ ಒಂದು ಸಿದ್ಧತೆಯನ್ನ ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡಿದೆ. ಇಲ್ಲದೆ ಹೋಗಿದ್ರೆ ಯಡಿಯೂರಪ್ಪ ಅಂತವರನ್ನು ಕೂಡ ಚುನಾವಣಾ ಅಖಾಡಕ್ಕೆ ಅದು ಇಳಿಸ್ತಾ ಇರಲಿಲ್ಲ, ಶ್ರೀರಾಮುಲು ಕೂಡ ಅಖಾಡಕ್ಕೆ ಇಳಿಸ್ತಾ ಇರಲಿಲ್ಲ. ಇವತ್ತು ನನಗೆ ಗಾಂಧಿನಗರ ಬೇಡ ಅಂದ್ರೂ ಕೂಡ ಬಿಜೆಪಿ ಗಾಂಧಿನಗರ ನಿಲ್ಲಿ ಅಂತ ಅಡ್ವಾಣಿಯವರು ಕೂಡ ಮನವೊಲಿಸುವಂಥದ್ದು. ಹಾಗಾದ್ರೆ ಇದು ಭಾರತೀಯ ಜನತಾ ಪಕ್ಷದ ಮಟ್ಟಿಗೆ ಈ ಚುನಾವಣೆ ತನ್ನ ಅಸ್ತಿತ್ವ ಪ್ರಶ್ನೆ ಕೂಡ ಇದೆ. ಅಂದ್ರೆ ಯಾವ ಅಡ್ವಾಣಿ ನೇತೃತ್ವದ ಚುನಾವಣೆ ಎದುರಿಸದೆ ಆ ಸ್ಥಾನಗಳು ಬರಲಿಲ್ವೋ, ಅದು ನರೇಂದ್ರ ಮೋದಿ ಮೂಲಕ ಆ ಸ್ಥಾನಗಳನ್ನು ಪಡಿಬೇಕು, ಆಡಳಿತಕ್ಕೆ ಬರಬೇಕು ಅನ್ನುವಂಥ ಒಂದು ಗುರಿ ಇದೆ. ಆ ಗುರಿಯ ಕಾರಣಕ್ಕಾಗಿನೇ ಯಡಿಯೂರಪ್ಪ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಹಳೆಯದೆಲ್ಲವನ್ನು ಮರೆತು ಮತ್ತೆ ತಮ್ಮ ಮಾತೃ ಪಕ್ಷದ ಜೊತೆಗೆ ವಿಲೀನ ಆಗಿದ್ದಾರೆ. ತಾಯಿಗಿಂತ ಮಕ್ಕಳು ದೊಡ್ಡವರಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಹಾಗಾಗಿ ಹಳೆದನ್ನ ಪದೇ ಪದೇ ನಾನು ಕೇಳಿದ್ರು ಕೂಡ ಹಳೆದನ್ನ ಮಾತಾಡೋದಿಲ್ಲ, ಅದು ಮುಗಿದ ಅಧ್ಯಾಯ ಅನ್ನುವಂಥದ್ದು. ಮುಂದಿನ ಹೊಸ ಹೊಸ ಅಧ್ಯಾಯಗಳನ್ನು ನೋಡ್ಲೇಬೇಕಾಗುತ್ತೆ. ಆ ಅಧ್ಯಾಯಗಳಲ್ಲಿ ಯಾವ್ಯಾವ ಕಥೆಗಳು ಸೃಷ್ಟಿ ಆಗ್ತವೆ. ಆದ್ರೆ ಯಡಿಯೂರಪ್ಪ ಒಂದು ವಿಶ್ವಾಸ ಇದೆ, ನಾವು ನರೇಂದ್ರ ಮೋದಿ ನಾಯಕತ್ವ ಚುನಾವಣೆ ಹೋಗ್ತಾ ಇದೀವಿ, ಆ ನಾಯಕತ್ವ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ. ಹಾಗಾಗಿ ಅಡ್ವಾಣಿ ಮತ್ತೊಂದು ಇನ್ನೊಂದು ಯಾವುದೇ ಹೆಸರುಗಳನ್ನು ಕೂಡ ನಾವು ತರೋದಿಲ್ಲ. ಆ ಕಾರಣಕ್ಕಾಗಿ ಯಡಿಯೂರಪ್ಪ ಇವತ್ತು ಶಿವಮೊಗ್ಗ ಅಖಾಡದಲ್ಲಿ ಚುನಾವಣೆಗಿಳಿದಿದ್ರೆ, ಚುನಾವಣಾ ಅಖಾಡ ಅನ್ನುವಂಥದ್ದು ಆಗಲೇ ಹೇಳಿದೆ, ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಅಣ್ಣ ತಮ್ಮ ತಂಗಿ ಇದ್ಯಾವುದೂ ಇರೋದಿಲ್ಲ. ಆ ಚುನಾವಣಾ ಅಖಾಡದ ಯಡಿಯೂರಪ್ಪ ಇಷ್ಟೊತ್ತು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಎಸ್, ಇದು ಯಡಿಯೂರಪ್ಪನವರು ನಮ್ಮ ಜೊತೆಗೆ ಅನೇಕ ವಿಷಯಗಳು ಮುಕ್ತವಾಗಿ ಎಕ್ಸ್ಕ್ಲೂಸಿವ್ ಸಂದರ್ಶನ ಹಂಚಿಕೊಂಡಿದ್ದು. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.